ಗವರ್ನರ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಹರಿಹಾಯ್ದಿದ್ದಾರೆ. ರಾಜ್ಯಪಾಲರು ರಾಷ್ಟ್ರಗೀತೆಗೂ ಕೂಡ ಅವಮಾನ ಮಾಡಿದ್ದಾರೆ. ಹೀಗೆ ರಾಷ್ಟ್ರಗೀತೆಗೆ ಅವಮಾನ ಮಾಡುವವರಿಗೆ ನಾವು ಪ್ರಶಸ್ತಿ ಕೊಡಬೇಕಾ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಗವರ್ನಮೆಂಟ್ ಮಧ್ಯೆ ಭಾಷಣ ಬಡಿದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಂದ ರಾಷ್ಟ್ರಗೀತೆಗೆ ಅವಮಾನ ಆಗಿದೆ. ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ. ನೀವು ಅವ್ರಿಗೆ ಸಸ್ಪೆಂಡ್ ಮಾಡ್ತಾ ಇದ್ರೆ ಹರಿಪ್ರಸಾದ್ ಅವರು ಗವರ್ನರಿಗೆ ಇನ್ಸಲ್ಟ್ ಮಾಡಿದಿರ ಅಂತ BJP ಅವರು ಹರಿಪ್ರಸಾದ್ ಅವರಿಗೆ ಶರತ್ ಬಚ್ಚೇಗೌಡರಿಗೆ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ ರಾಷ್ಟ್ರಗೀತೆಯನ್ನು ಅವಮಾನ ಮಾಡಿದಂಥ ಗವರ್ನರಿಗೆ ಏನು ಮಾಡಬೇಕು? ಸಂವಿಧಾನದಲ್ಲಿ ಮಾನದಂಡ ಕ್ಲಿಯರ್ ಇದೆ, BNSSನಲ್ಲಿ ಮಾನದಂಡ ಕ್ಲಿಯರ್ ಇದೆ. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ BJP ಅವರು? ದಿಸ್ ವಾಸ್ ರಿಯಾಕ್ಷನ್. ವಾಟ್ ವಾಸ್ ದಿ ಆ್ಯಕ್ಷನ್? ಅದ್ರ ಬಗ್ಗೆ ಮಾತಾಡಬೇಕಲ್ಲ. ಅದು ಮರ್ತೋಗ್ಬಿಟ್ಟಿದ್ದಾರಾ? ಅವ್ರು ಯಾಕೆ ಮುಂದೆ ಬಂದರು? ಸ್ಪೀಚ್ ಓದಿ ಸ್ವಾಮಿ, ನ್ಯಾಷನಲ್ ಆ್ಯಂಥಮ್ ಮುಗ್ದಿಲ್ಲ ಸ್ವಾಮಿ ಅಂತ ಹೇಳಿದ್ರು. ಅಲ್ಲಿ ಇವ್ರು ಹೇಳ್ತಾ ಇದ್ರು ನನಗೆ, ಅಲ್ಲಿ ಸಭಾಪತಿಗಳು ಹೇಳಿದ್ರಂತೆ ನ್ಯಾಷನಲ್ ಆ್ಯಂಥಮ್ ಇದೆ ಅಂತ ಬಿಟ್ಟೇ ಬಿಟ್ರಂತೆ ಅವರು. ರಾಷ್ಟ್ರಗೀತೆಯನ್ನು ಅವಮಾನ ಮಾಡಿದವರಿಗೆ ನೀವೇನು ಭಾರತ ರತ್ನ ಕೊಡ್ತೀರಾ? ಮಾನದಂಡ ಕ್ಲಿಯರ್ ಇದೆ, ವಜಾ ಆಗಲೇಬೇಕು. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ವಿ ವಿಲ್ ಸಿ. ನೋಡಿ, ಇದು ಕಾನೂನು ಸಚಿವರು ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಪ್ರಸ್ತಾಪ ಮಾಡಿದ್ಮೇಲೆ ಅದನ್ನು ಗಮನಕ್ಕೆ ನಮ್ಮ ಸ್ಪೀಕರ್ ಅವರು ತಗೊಂಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ನೀವು ಅವ್ರಿಗೆ ಸಸ್ಪೆಂಡ್ ಮಾಡ್ತಾ ಇದ್ರೆ ಹರಿಪ್ರಸಾದ್ ಅವರು ಗವರ್ನರಿಗೆ ಇನ್ಸಲ್ಟ್ ಮಾಡಿದಿರ ಅಂತ. ಗವರ್ನರ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಹರಿಹಾಯ್ದಿದ್ದಾರೆ. ರಾಜ್ಯಪಾಲರು ರಾಷ್ಟ್ರಗೀತೆಗೂ ಕೂಡ ಅವಮಾನ ಮಾಡಿದ್ದಾರೆ. ಹೀಗೆ ರಾಷ್ಟ್ರಗೀತೆಗೆ ಅವಮಾನ ಮಾಡುವವರಿಗೆ ನಾವು ಪ್ರಶಸ್ತಿ ಕೊಡಬೇಕಾ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಗವರ್ನಮೆಂಟ್ ಮಧ್ಯೆ ಭಾಷಣ ಬಡಿದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಂದ ರಾಷ್ಟ್ರಗೀತೆಗೆ ಅವಮಾನ ಆಗಿದೆ. ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ. ನೀವು ಅವ್ರಿಗೆ ಸಸ್ಪೆಂಡ್ ಮಾಡ್ತಾ ಇದ್ರೆ ಹರಿಪ್ರಸಾದ್ ಅವರು ಗವರ್ನರಿಗೆ ಇನ್ಸಲ್ಟ್ ಮಾಡಿದಿರ ಅಂತ BJP ಅವರು ಹರಿಪ್ರಸಾದ್ ಅವರಿಗೆ ಶರತ್ ಬಚ್ಚೇಗೌಡರಿಗೆ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ ರಾಷ್ಟ್ರಗೀತೆಯನ್ನು ಅವಮಾನ ಮಾಡಿದಂಥ ಗವರ್ನರಿಗೆ ಏನು ಮಾಡಬೇಕು? ಸಂವಿಧಾನದಲ್ಲಿ ಮಾನದಂಡ ಕ್ಲಿಯರ್ ಇದೆ, BNSSನಲ್ಲಿ ಮಾನದಂಡ ಕ್ಲಿಯರ್ ಇದೆ. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ BJP ಅವರು? ದಿಸ್ ವಾಸ್ ರಿಯಾಕ್ಷನ್. ವಾಟ್ ವಾಸ್ ದಿ ಆ್ಯಕ್ಷನ್? ಅದ್ರ ಬಗ್ಗೆ ಮಾತಾಡಬೇಕಲ್ಲ. ಅದು ಮರ್ತೋಗ್ಬಿಟ್ಟಿದ್ದಾರಾ? ಅವ್ರು ಯಾಕೆ ಮುಂದೆ ಬಂದರು? ಸ್ಪೀಚ್ ಓದಿ ಸ್ವಾಮಿ, ನ್ಯಾಷನಲ್ ಆ್ಯಂಥಮ್ ಮುಗ್ದಿಲ್ಲ ಸ್ವಾಮಿ ಅಂತ ಹೇಳಿದ್ರು. ಅಲ್ಲಿ ಇವ್ರು ಹೇಳ್ತಾ ಇದ್ರು ನನಗೆ, ಅಲ್ಲಿ ಸಭಾಪತಿಗಳು ಹೇಳಿದ್ರಂತೆ ನ್ಯಾಷನಲ್ ಆ್ಯಂಥಮ್ ಇದೆ ಅಂತ ಬಿಟ್ಟೇ ಬಿಟ್ರಂತೆ ಅವರು. ರಾಷ್ಟ್ರಗೀತೆಯನ್ನು ಅವಮಾನ ಮಾಡಿದವರಿಗೆ ನೀವೇನು ಭಾರತ ರತ್ನ ಕೊಡ್ತೀರಾ? ಮಾನದಂಡ ಕ್ಲಿಯರ್ ಇದೆ, ವಜಾ ಆಗಲೇಬೇಕು. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ವಿ ವಿಲ್ ಸಿ. ನೋಡಿ, ಇದು ಕಾನೂನು ಸಚಿವರು ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಪ್ರಸ್ತಾಪ ಮಾಡಿದ್ಮೇಲೆ ಅದನ್ನು ಗಮನಕ್ಕೆ ನಮ್ಮ ಸ್ಪೀಕರ್ ಅವರು ತಗೊಂಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ನೀವು ಅವ್ರಿಗೆ ಸಸ್ಪೆಂಡ್ ಮಾಡ್ತಾ ಇದ್ರೆ ಹರಿಪ್ರಸಾದ್ ಅವರು ಗವರ್ನರಿಗೆ ಇನ್ಸಲ್ಟ್ ಮಾಡಿದಿರ ಅಂತ. ಗವರ್ನರ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಹರಿಹಾಯ್ದಿದ್ದಾರೆ. ರಾಜ್ಯಪಾಲರು ರಾಷ್ಟ್ರಗೀತೆಗೂ ಕೂಡ ಅವಮಾನ ಮಾಡಿದ್ದಾರೆ. ಹೀಗೆ ರಾಷ್ಟ್ರಗೀತೆಗೆ ಅವಮಾನ ಮಾಡುವವರಿಗೆ ನಾವು ಪ್ರಶಸ್ತಿ ಕೊಡಬೇಕಾ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಗವರ್ನಮೆಂಟ್ ಮಧ್ಯೆ ಭಾಷಣ ಬಡಿದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಂದ ರಾಷ್ಟ್ರಗೀತೆಗೆ ಅವಮಾನ ಆಗಿದೆ. ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ.
ನೀವು ಅವ್ರಿಗೆ ಸಸ್ಪೆಂಡ್ ಮಾಡ್ತಾ ಇದ್ರೆ ಹರಿಪ್ರಸಾದ್ ಅವರು ಗವರ್ನರಿಗೆ ಇನ್ಸಲ್ಟ್ ಮಾಡಿದ್ದೀರಾ ಅಂತ ಬಿ ಜೆ ಪಿಯವರು ಹರಿಪ್ರಸಾದ್ ಅವರಿಗೆ ಶರತ್ ಬಚ್ಚೇಗೌಡರಿಗೆ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ ರಾಷ್ಟ್ರಗೀತೆಯನ್ನು ಅವಮಾನ ಮಾಡಿದಂಥ ಗವರ್ನರಿಗೆ ಏನು ಮಾಡಬೇಕು? ಸಂವಿಧಾನದಲ್ಲಿ ಮಾನದಂಡ ಕ್ಲಿಯರ್ ಇದೆ, BNSSನಲ್ಲಿ ಮಾನದಂಡ ಕ್ಲಿಯರ್ ಇದೆ. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಬಿ ಜೆ ಪಿಯವರು? ದಿಸ್ ವಾಸ್ ರಿಯಾಕ್ಷನ್. ವಾಟ್ ವಾಸ್ ದಿ ಆ್ಯಕ್ಷನ್? ಅದ್ರ ಬಗ್ಗೆ ಮಾತಾಡಬೇಕಲ್ಲ. ಅದು ಮರ್ತೋಗ್ಬಿಟ್ಟಿದ್ದಾರಾ? ಅವ್ರು ಯಾಕೆ ಮುಂದೆ ಬಂದರು? ಸ್ಪೀಚ್ ಓದಿ ಸ್ವಾಮಿ, ನ್ಯಾಷನಲ್ ಆ್ಯಂಥಮ್ ಮುಗ್ದಿಲ್ಲ ಸ್ವಾಮಿ ಅಂತ ಹೇಳಿದ್ರು. ಅಲ್ಲಿ ಇವ್ರು ಹೇಳ್ತಾ ಇದ್ರು ನನಗೆ, ಅಲ್ಲಿ ಸಭಾಪತಿಗಳು ಹೇಳಿದ್ರಂತೆ ನ್ಯಾಷನಲ್ ಆ್ಯಂಥಮ್ ಇದೆ ಅಂತ ಬಿಟ್ಟೇ ಬಿಟ್ರಂತೆ ಅವರು. ರಾಷ್ಟ್ರಗೀತೆಯನ್ನು ಅವಮಾನ ಮಾಡಿದವರಿಗೆ ನೀವೇನು ಭಾರತ ರತ್ನ ಕೊಡ್ತೀರಾ? ಮಾನದಂಡ ಕ್ಲಿಯರ್ ಇದೆ, ವಜಾ ಆಗಲೇಬೇಕು. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ವಿ ವಿಲ್ ಸಿ. ನೋಡಿ, ಇದು ಕಾನೂನು ಸಚಿವರು ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಪ್ರಸ್ತಾಪ ಮಾಡಿದ್ಮೇಲೆ ಅದನ್ನು ಗಮನಕ್ಕೆ ನಮ್ಮ ಸ್ಪೀಕರ್ ಅವರು ತಗೊಂಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಹಾಂ, ನೀವು ಅವ್ರಿಗೆ ಸಸ್ಪೆಂಡ್ ಮಾಡ್ತಾ ಇದ್ರೆ ಹರಿಪ್ರಸಾದ್ ಅವರು ಗವರ್ನರಿಗೆ ಇನ್ಸಲ್ಟ್ ಮಾಡಿದ್ದೀರಾ ಅಂತ. ಗವರ್ನರ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಹರಿಹಾಯ್ದಿದ್ದಾರೆ. ರಾಜ್ಯಪಾಲರು ರಾಷ್ಟ್ರಗೀತೆಗೂ ಕೂಡ ಅವಮಾನ ಮಾಡಿದ್ದಾರೆ. ಹೀಗೆ ರಾಷ್ಟ್ರಗೀತೆಗೆ ಅವಮಾನ ಮಾಡುವವರಿಗೆ ನಾವು ಪ್ರಶಸ್ತಿ ಕೊಡಬೇಕಾ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಗವರ್ನಮೆಂಟ್ ಮಧ್ಯೆ ಭಾಷಣ, ಬಡಿದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಂದ ರಾಷ್ಟ್ರಗೀತೆಗೆ ಅವಮಾನ ಆಗಿದೆ. ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ. ನೀವು ಅವ್ರಿಗೆ ಸಸ್ಪೆಂಡ್ ಮಾಡ್ತಾ ಇದ್ರೆ ಹರಿಪ್ರಸಾದ್ ಅವರು ಗವರ್ನರಿಗೆ ಇನ್ಸಲ್ಟ್ ಮಾಡಿದ್ದೀರಾ ಅಂತ ಬಿ ಜೆ ಪಿಯವರು ಹರಿಪ್ರಸಾದ್ ಅವರಿಗೆ ಶರತ್ ಬಚ್ಚೇಗೌಡರಿಗೆ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ ರಾಷ್ಟ್ರಗೀತೆಯನ್ನು ಅವಮಾನ ಮಾಡಿದಂಥ ಗವರ್ನರಿಗೆ ಏನು ಮಾಡಬೇಕು? ಸಂವಿಧಾನದಲ್ಲಿ ಮಾನದಂಡ ಕ್ಲಿಯರ್ ಇದೆ, BNSSನಲ್ಲಿ ಮಾನದಂಡ ಕ್ಲಿಯರ್ ಇದೆ. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಬಿ ಜೆ ಪಿಯವರು? ದಿಸ್ ವಾಸ್ ರಿಯಾಕ್ಷನ್. ವಾಟ್ ವಾಸ್ ದಿ ಆ್ಯಕ್ಷನ್? ಅದ್ರ ಬಗ್ಗೆ ಮಾತಾಡಬೇಕಲ್ಲ. ಅದು ಮರ್ತೋಗ್ಬಿಟ್ಟಿದ್ದಾರಾ? ಅವ್ರು ಯಾಕೆ ಮುಂದೆ ಬಂದರು? ಸ್ಪೀಚ್ ಓದಿ ಸ್ವಾಮಿ, ನ್ಯಾಷನಲ್ ಆ್ಯಂಥಮ್ ಮುಗ್ದಿಲ್ಲ ಸ್ವಾಮಿ ಅಂತ ಹೇಳಿದ್ರು. ಅಲ್ಲಿ ಇವ್ರು ಹೇಳ್ತಾ ಇದ್ರು ನನಗೆ, ಅಲ್ಲಿ ಸಭಾಪತಿಗಳು ಹೇಳಿದ್ರಂತೆ ನ್ಯಾಷನಲ್ ಆ್ಯಂಥಮ್ ಇದೆ ಅಂತ ಬಿಟ್ಟೇ ಬಿಟ್ರಂತೆ ಅವರು. ರಾಷ್ಟ್ರಗೀತೆಯನ್ನು ಅವಮಾನ ಮಾಡಿದವರಿಗೆ ನೀವೇನು ಭಾರತ ರತ್ನ ಕೊಡ್ತೀರಾ? ಮಾನದಂಡ ಕ್ಲಿಯರ್ ಇದೆ, ವಜಾ ಆಗಲೇಬೇಕು. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ವಿ ವಿಲ್ ಸಿ. ನೋಡಿ, ಇದು ಕಾನೂನು ಸಚಿವರು ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಪ್ರಸ್ತಾಪ ಮಾಡಿದ್ಮೇಲೆ ಅದನ್ನು ಗಮನಕ್ಕೆ ನಮ್ಮ ಸ್ಪೀಕರ್ ಅವರು ತಗೊಂಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಹಾಂ, ನೀವು ಅವ್ರಿಗೆ ಸಸ್ಪೆಂಡ್ ಮಾಡ್ತಾ ಇದ್ರೆ ಹರಿಪ್ರಸಾದ್ ಅವರು ಗವರ್ನರಿಗೆ ಇನ್ಸಲ್ಟ್ ಮಾಡಿದ್ದೀರಾ ಅಂತ